ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವ್ ಯಾವ ತರ ಬ್ಲೌಸ್ ನ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂತೀವಿ, ಆಮೇಲೆ ಬ್ಯಾಕ್ ಕಟ್ ಮಾಡ್ಕೊಂತೀವಿ, ಆಮೇಲೆ ಫ್ರಂಟ್ ಕಟ್ ಮಾಡ್ಕೊಂತೀವಿ. ಅದು ನಮ್ ಫಾರ್ಮುಲಾ. ಯಾಕೆಂತಂದ್ರೆ ಸ್ಲೀವ್ಸ್ ಕಟ್ ಮಾಡ್ರೆ ಹಾರ್ಮೋನ್ ಶೇಪ್ ಎಷ್ಟು ತೆಗಿಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಚೆಕ್ ಮಾಡ್ಕೊಳಕ್ಕೆ. ಅದರಿಂದ ಸ್ಲೀವ್ಸ್ ಕಟ್ ಮಾಡ್ಕೊಂತೀವಿ. ಬ್ಯಾಕ್ ಕಟ್ ಮಾಡ್ಕೊಂತೀವಿ. ಬ್ಯಾಕ್ ಕಟ್ ಮಾಡ್ಕೊಂಡಾಗ ಹಾರ್ಮೋನ್ ಶೇಪ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಈ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ರೆ ಅದನ್ನ ಇಟ್ಕೊಂಡು ಹಿಂಗ್ ಚೆಕ್ ಮಾಡಕ್ ಕರೆಕ್ಟ್ ಆಗಿ ಬರುತ್ತೆ ಅಲ್ವಾ, ಚೆಕ್ ಮಾಡಕ್ಕೆ ಇದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂತೀನಿ. ಅದೇ ರೀತಿ ನಾವು ಹೊಲಿಬೇಕಾದ್ರೂ ಅಷ್ಟೇ, ಫಸ್ಟ್ ಸ್ಲೀವ್ಸ್ ರೆಡಿ ಮಾಡ್ಕೊಂತೀವಿ, ಅದಾದ್ಮೇಲೆ ಬ್ಯಾಕ್ ರೆಡಿ ಮಾಡ್ಕೊಂತೀವಿ, ಅದಾದ್ಮೇಲೆ ಫ್ರಂಟ್ ರೆಡಿ ಮಾಡ್ಕೊಂತೀವಿ, ಅದಾದ್ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೀಟಾಗಿ ಸೈಡ್ ಹೊಲ್ದ್ರೆ ಬ್ಲೌಸ್ ಫಿನಿಶ್ ಮಾಡ್ತೀವಿ. ಅದೇ ರೀತಿ ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ನಾವು ಯಾವ ತರ ಕಟ್ ಮಾಡ್ತೀವೋ ಅದೇ ತರ ರೆಡಿ ಮಾಡಬೇಕು. ಅದರಿಂದ ಏನ್ ಮಾಡ್ತಾ ಇದೀನಿ, ಸ್ಲೀವ್ಸ್ ಗೆ ಬ್ಯಾಕ್ ಅಲ್ಲಿ ಸ್ವಲ್ಪ ಜೈಂಟ್ ನಾವು ಕಟ್ ಮಾಡ್ತೀವಲ್ಲ, ಆ ಜೈಂಟ್ ನ ಯಾವ ತರ ಕಟ್ ಮಾಡ್ಕೋಬೇಕು, ಅದನ್ನ ಯಾವ ತರ ಇಟ್ಕೋಬೇಕು. ಅದಾದ್ಮೇಲೆ ಸ್ಲೀವ್ಸ್ ಅಲ್ಲಿ ಬಾರ್ಡರ್ ಬಂದಿರುತ್ತೆ, ಹಿಂಗ ಉಲ್ಟಾ ಯಾವ ತರ ಪಲ್ಟಾಯಿಸ್ಬೇಕು, ಇಲ್ಲ ಪೈಪಿಂಗ್ ಬಂದ್ರೆ ಯಾವ ತರ ಮಾಡ್ಬೇಕು ಅನ್ನೋದು ನಿಮ್ಗೆ 2-3 ಟೈಪ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಬರೀ ಸ್ಲೀವ್ಸ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ದು, ಅದಾದ್ಮೇಲೆ ಸ್ಲೀವ್ಸ್ ಬ್ಯಾಕ್ ಅಲ್ಲೂ ಅಷ್ಟೇ ಕ್ಯಾನ್ವಾಸ್ ಇಲ್ದಿರ ಕ್ರಾಸ್ ಪಟ್ಟಿ ಮಾಡೋದು ಯಾವ ತರ, ಆಮೇಲೆ ಕ್ಯಾನ್ವಾಸ್ ಇದ್ರೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಪಲ್ಟಿ ಮಾಡೋದು ಯಾವ ತರ, ಅದಾದ್ಮೇಲೆ ಕ್ಯಾನ್ವಾಸ್ ಇದ್ದು ಪೈಪಿಂಗ್ ಇದ್ರೆ ಯಾವ ತರ ಪಲ್ಟಿ ಮಾಡೋದು ಅನ್ನೋದು 3 ಒಟ್ಟಿಗೆ ಬ್ಯಾಕ್ ಅಲ್ಲಿ ತಿಳಿಸ್ಕೊಡಿ. ಇವಾಗ ಸ್ಲೀವ್ಸ್ ಏನ್ ಮಾಡ್ತಾ ಇದೀನಿ, ಎಲ್ಲಾನು ಒಂದೇ ತರ ತಿಳ್ಸ್ಕೊಂಡು, ಅದು ಬ್ಯಾಕ್ ಅಲ್ಲೂ ಅಷ್ಟೇ 3 ಒಟ್ಟಿಗೆ ತಿಳ್ಸ್ಕೊಳ್ತಾ ಇದೆ. ಆಮೇಲೆ ಫ್ರಂಟ್ ನಾರ್ಮಲ್ ಆಗಿ ರೌಂಡ್ ನೆಕ್, ಅದು ಪಾಲಿಶಮ್ ಕಟ್ಟೋದು ಮತ್ತೆ ಪೈಪಿಂಗ್ ಮಾಡೋದು ಎಲ್ಲ ಒಂದೊಂದ್ ಮೆಥಡ್ ಆಗಿ ನೀಟಾಗಿ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಬ್ಯಾಕು ಫ್ರಂಟ್ ಅನ್ನೋದು ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆಲ್ರೆಡಿ ನಾನು ಹೆಚ್ಚು ಕಮ್ಮಿ ಒಂದು 250 ಮೇಲೆ ವಿಡಿಯೋಗಳನ್ನ ಮಾಡಿದೀನಿ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಬ್ಲೌಸ್ ಇಂದ ಹಿಡಿದು, ಸಿಂಪಲ್ ಬ್ಲೌಸ್ ಇಂದ ಹಿಡಿದು, ಪ್ಯಾಚ್ ವರ್ಕ್ ಇಂದ ಹಿಡಿದು, ಸಾಂಪಲ್ ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಕಟೋರಿ ಕಟ್ಟು, ಡಬಲ್ ಕಟೋರಿ, ಈ ತರ, ಆಮೇಲೆ ಸಿಂಪಲ್ ಪ್ಯಾಚ್ ವರ್ಕ್ಸ್, ಈ ಸ್ಟಿಚಿಂಗ್ ಮಾಡಿರೋದು, ಫ್ರಾಕ್ಸ್, ಗೌನು, ಹಳೆ ಸೀರೆಯಲ್ಲಿ ಲಂಗ ಬ್ಲೌಸ್, ಈ ತರ ಸುಮಾರು ವಿಡಿಯೋಗಳನ್ನ ಮಾಡಿದೀನಿ. ಅದರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊ ಬನ್ನಿ. ಅದರಲ್ಲಿ ನಿಮ್ಗೆ ಯಾವ್ದು ಇಲ್ವೋ ಅದನ್ನ ನನಗೆ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಇದ್ ಮಾಡ್ತೀನಿ. ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಇದೆ, ಆ ವಾಟ್ಸ್ಆಪ್ಗೆ ನೀವೇನಾದ್ರೂ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ, ಇಲ್ಲ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಆದ್ರೂ ಕಳಿಸಿ, ಇಲ್ಲ ಫೋನ್ ಅಲ್ಲಾದ್ರೂ ನನ್ಗೆ ಫೋನ್ ಮಾಡಿ ಈ ತರ ಡೌಟ್ ಇದೆ ಅಂತ ಕೇಳಿದ್ರೆ ನೀವು ಮಾರ್ಕ್ ಮಾಡಿರೋದನ್ನ ಫೋಟೋ ಕಳಿಸಿ, ಆ ಡೌಟ್ ಏನಿದೆ ಅನ್ನೋದು ನನ್ನ ಫೋನಲ್ಲೇ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ. ಅದೇ ರೀತಿ ದೂರದಲ್ಲಿರೋರ್ಗೆ ಎಷ್ಟೇ ಟ್ರೈ ಮಾಡಿದ್ರು ನಮ್ಗೆ ಬರ್ತಾನೆ ಇಲ್ಲ ಸರ್ ಅನ್ನೋದು, ನಮ್ ಸಬ್ಸ್ಕ್ರೈಬ್ ಯಾರೇ ಆಗಿರ್ಲಿ, ಇವಾಗ ಹೊಸದಾಗಿ ನೋಡ್ತಾ ಇರೋರು ಪರವಾಗಿಲ್ಲ, ಏನೇ ಮಾಡಿದ್ರು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸರ್ ಅಂದ್ರೆ ನಿಮ್ ಬ್ಲೌಸ್ ನ ತಗೋ ಬನ್ನಿ. ನಾನೇ ಸಂಡೇ ಟೈಮ್ ಬನ್ನಿ, ವೀಕ್ ಡೇಸ್ ಅಲ್ಲಿ ನನಗೂ ಸ್ವಲ್ಪ ಕೆಲಸ ಇರುತ್ತೆ, ಸಂಡೇ ಟೈಮ್ ಬನ್ನಿ, ವೀಕ್ ಡೇಸ್ ಅಲ್ಲಿ ಕೆಲಸ ಇರುತ್ತೆ, ಸಂಡೇ ಟೈಮ್ ಬಂದ್ರೆ ನಿಮ್ ಬ್ಲೌಸೇ ತಗೋ ಬನ್ನಿ, ನಿಮ್ ಮುಂದೆನೆ ನಾನು ಮಾರ್ಕ್ ಮಾಡಿ ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ. ಅದನ್ನ ತಗೊಂಡೋಗಿ ಅದನ್ನ ಹಂಗೆ ಇಟ್ಕೊಂಡಾದ್ರು ಬೇರೆದು ಬ್ಲೌಸ್ ಕಟ್ ಮಾಡ್ಕೊಂಡು ಹೊಲ್ದು ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅದೇ ಬ್ಲೌಸ್ ನ ಹೊಲ್ದಿ ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂತಂದ್ರೆ ಮತ್ತೆ ನನ್ನ ಫಾಲೋ ಮಾಡಿ. ಖಂಡಿತವಾಗ್ಲು ನಿಮ್ಗೆ ಯಾವುದೇ ರೀತಿ ಆಗ್ಲಿ ಪರ್ಫೆಕ್ಟ್ ಟೈಲರ್ ಅನ್ನಾಗೋ ನೀಟಾಗಿ ರೆಡಿ ಮಾಡೋ ಜವಾಬ್ದಾರಿ ನಂದು. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿದ್ರೆ ಖಂಡಿತವಾಗ್ಲು ಇನ್ನೆಲ್ಲ ಹೆಲ್ಪ್ಫುಲ್ ಆಗಿ ತುಂಬಾ ವಿಡಿಯೋಸ್ ನ ನಿಮ್ಗೆ ಅಪ್ಲೋಡ್ ಮಾಡಿ ನಿಮ್ ಡೌಟ್ಗಳು ಏನೇ ಇರ್ಲಿ ಕ್ಲಿಯರ್ ಮಾಡ್ಕೊಡ್ತಾ ಇದೀನಿ. ಓಕೆನಾ? ನೀವು ಯಾರೇ ಆಗಿರ್ಲಿ ಸಂಡೇ ಟೈಮ್ ಬನ್ನಿ, ನಿಮ್ ಮುಂದೆ ನಿಮ್ ಲೈವ್ ಅಲ್ಲೇ ನಿಮ್ ಬ್ಲೌಸ್ ಕಟ್ ಮಾಡ್ಕೊಡ್ತೀನಿ, ತಗೊಂಡೋಗಿ ಹಾಕಿ ಚೆಕ್ ಮಾಡಿ ಫಿಟ್ಟಿಂಗ್ ಕರೆಕ್ಟ್ ಆಗಿದ್ರೆ ನಮ್ಮನ್ನ ಫಾಲೋ ಮಾಡಿ. ಎಲ್ಲಾ ರೀತಿಯಾಗ್ಲೂ ನಾನು ಹೆಲ್ಪ್ ಮಾಡಕ್ಕೆ ನಾನ್ ರೆಡಿ ಇದೀನಿ. ಹೆಲ್ಪ್ ತಗೊಂಡು ನೀವು ರೆಡಿ ಇರ್ಬೇಕಷ್ಟೇ. ತುಂಬಾ ಕಷ್ಟಪಟ್ಟು 10 ವರ್ಷ 15 ವರ್ಷ ಹಿಂದೆ ನಾನು ಯೂಟ್ಯೂಬ್ ಚಾನಲ್ ಏನ್ ಇಲ್ದಾಗ ನಾವು ಮಾಸ್ಟರ್ ಹತ್ರ ಟೇಬಲ್ ಹತ್ರ ಬಂದ್ರನೆ ಸೇರಿಸಲ್ಲ ಅಂತ ಟೈಮಲ್ಲಿ ಅಷ್ಟು ಕಷ್ಟ ಬಿದ್ದು ಕಲ್ತಿದೀವಿ. ಆದ್ರೆ ನನ್ ಕಷ್ಟ ಯಾರು ಬರಬಾರ್ದು ಅನ್ನೋದಕ್ಕೋಸ್ಕರ ಅದೊಂದು ಕಾರಣ, ಇನ್ನೊಂದು ನನ್ ಕೆಲ್ಸ ನನ್ನ ಹತ್ರನೇ ಉಳ್ಕೋಬಾರ್ದು ಅನ್ನೋ 2 ಕಾರಣದಿಂದ ನಾವು ನನ್ ಕೆಲ್ಸ ಹಂಚ್ಬೇಕು, ನಾನ್ ಕಲ್ತಿರೋ ವಿದ್ಯೆ ನನ್ನ ಹತ್ರನೇ ಉಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ 2 ದಾರಿ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ತಾ ಇದೀನಿ ಹೊರತು ನಿಮ್ಮಿಂದ ನಾನೇನು ಆಸೆ ಪಡ್ತಾ ಇಲ್ಲ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಲೀವ್ಸ್ ಗೆ ಪೈಪಿಂಗು ಪ್ಲಸ್ ನಾರ್ಮಲ್ ಆಗಿ ಫೋಲ್ಡ್ ಮಾಡೋದು 2 ತಿಳಿಸ್ಕೊಡ್ತಾ ಇದೀನಿ. ನಾರ್ಮಲ್ ಆಗಿ ಅಂದ್ರೆ ಹಂಗೆ ಸ್ಟಿಚ್ ಆಗಿ ತಿರ್ಸ್ಕೊಂತೀವಿ ನೋಡಿ. ಇದು ಈ ತರ ಒಂದು ಗೋಲ್ಡ್ ಕಲರ್ ಅಲ್ಲಿ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ. ಇದು ಬಂದ್ಬಿಟ್ಟು ಕ್ರಾಸ್ ಪೀಸು, ಎಕ್ಸಾಕ್ಟ್ ಕ್ರಾಸ್. ಇವಾಗ ಟೇಬಲ್ ಈ ತರ ಚೌಕ್ ಆಗಿದೆ ಅಂದ್ರೆ ಹಿಂಗೆ ಈ ಮೂಲೆ ತರ ನೀಟಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಕ್ರಾಸ್ ಇದೆಯಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡೋದು ಅಂದ್ರೆ ನೋಡಿ, ಇಷ್ಟು ತರ ಎಕ್ಸ್ಪೆಂಡ್ ಆಗುತ್ತೆ, ಕ್ರಾಸ್ ಆಗಿದೆ ಅಂತ ಅರ್ಥ. ಈ ಕ್ರಾಸ್ ಆಗಿರೋದ್ರಿಂದ ಈ ಬಟ್ಟೆನ ಎಷ್ಟು ಟೈಟ್ ಆಗಿ ಎಳ್ಕೊಂಡು ಪೈಪಿಂಗ್ ಹೊಲ್ದ್ರೆ ಅಷ್ಟು ನೀಟಾಗಿ ನಮ್ಗೆ ರಿಂಕಲ್ಸ್ ಬರ್ದಿರ, ಈ ರೌಂಡ್ ಶೇಪ್ ಎಲ್ಲ ರಿಂಕಲ್ಸ್ ಬರ್ದಿರ ಬರುತ್ತೆ ನೋಡಿ. ಈ ತರ ಎಳ್ಕೊಂಡು ಹೊಲ್ಕೋಬೇಕು. ಅದೇ ಯಾವ ತರ ಅಂದ್ರೆ ಮತ್ತೆ ಸಿಂಗಲ್ ಟೆನ್ಷನ್ ಹಾಕೋನಲ್ಲ,
ಡಬಲ್ ಟೆನ್ಷನ್ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಒಂದ್ ಕಡೆ ನೀಡ್ಲಿಂಗ್ ಯಾವಾಗೂ ಸೆಂಟ್ರಿಗೆ ಇರುತ್ತಲ್ಲ, ಅದನ್ನೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಈ ಕಡೆ ಜರ್ಸ್ಕೊಂತೀವಿ. ಯಾಕಂದ್ರೆ ಈ ದಾರ ಹೋಗಕ್ಕೆ ಗ್ಯಾಪ್ ಇರ್ಬೇಕಲ್ಲ, ಅಷ್ಟು ಮಾತ್ರ ಈ ಟೆನ್ಷನ್ ನ ಇಲ್ಲಿ ಸ್ಕ್ರೂ ಇರುತ್ತೆ, ಇದು ಸ್ವಲ್ಪ ಲೂಸ್ ಮಾಡಿ ಇದನ್ನ ಹಿಂಗ್ ಹೊಡ್ಕೊಂಡ್ರೆ ಒಂದ್ ಸ್ವಲ್ಪ ಈ ಸೈಡ್ ಬರುತ್ತೆ. ಅಂದ್ರೆ ಒಂದ್ ಸೈಡ್ಗೆ ಗ್ಯಾಪ್ ಇರುತ್ತೆ, ಒಂದ್ ಸೈಡ್ಗೆ ಜಾಸ್ತಿ ಇರುತ್ತೆ. ಆ ತರ ಮಾಡ್ಕೊಂಡು ನೋಡಿದಿ ಡೋರಿ ಪೈಪಿಂಗ್ ಅಂತ ಕೇಳಿದ್ರೆ ಮೆಟೀರಿಯಲ್ ಶಾಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗೊತ್ತಾಗಿಲ್ಲ ಅಂತಂದ್ರೆ ಹಿಂದೆ ವಿಡಿಯೋ, ಹೊಸದಾಗಿ ನೋಡೋರು ಹಿಂದೆ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಇದು ಥ್ರೆಡ್ ಪೈಪಿಂಗ್ ಹೊಲಿಯೋ ದಾರ ಅಂತ ಹೇಳಿದ್ರೆ ಈ ತರ ರೋಲ್ ಕೊಡ್ತಾರೆ ನಿಮ್ಗೆ, ಇಷ್ಟಪ್ಪ ರೋಲು ಇರುತ್ತೆ, ಅದನ್ನ ನಿಮ್ಗೆ ಕೊಡ್ತಾರೆ. ಅದನ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ಇದು ಕ್ರಾಸ್ ಬಟ್ಟೆ, ಈ ತರ ಇಷ್ಟು ಕ್ರಾಸ್ ಇರುವಂತ ಬಟ್ಟೆನ ನಾವು ಸ್ಟ್ರೈಟ್ ಬಟ್ಟೆ ಆದ್ರೆ ಈ ತರ ಎಕ್ಸ್ಪೆಂಡ್ ಆಗಲ್ಲ, ನೋಡಿ ಎಷ್ಟಾಗುತ್ತಾ ಈ ತರ. ಮತ್ತೆ ಇದನ್ನ ಸೆಂಟ್ರಲ್ ಹಿಂಗ್ ಇಟ್ಕೊಂಡು ನೋಡಿ ದಾರ ಎಳಿಬಾರ್ದು, ಯಾಕಂದ್ರೆ ದಾರ ಎಕ್ಸ್ಪೆಂಡ್ ಆಗಲ್ಲ. ಬಟ್ಟೆನ್ ಮಾತ್ರ ಈ ತರ ಎಳ್ಕೋಬೇಕು. ನೋಡಿ ಹಿಂಗ್ ಇಟ್ಕೊಂಡು ಸ್ವಲ್ಪ ಹೊಲ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ನೋಡಿ, ದಾರ ಹಿಂಗ್ ಇಟ್ಕೊಂಡು ಬಟ್ಟೆ ಹಿಂಗ್ ಎಳ್ಕೋಬೇಕು. ಹಿಂಗ್ ಎಳ್ಕೊಂಡು ಮತ್ತೆ ಲೂಸ್ ಬಂದ್ಬಿಡ್ತದೆ ಅದು ಪೈಪಿಂಗ್. ಅದಕ್ಕೆ ಬಟ್ಟೆ ಹಾಕೊಂಡು ಟೈಟ್ ಆಗಿ ಎಳ್ದಿರ್ತೀವಲ್ಲ, ಲೂಸ್ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹಿಂದ್ಗಡೆ ಒಂದ್ ಕೈ ಹಾಕೊಂಡು ಹಿಂಗೆ ಎಳ್ಕೋಬೇಕು ನೀಟಾಗಿ. ನೋಡಿ ಹಿಂದ್ಗಡೆ ನೋಡಿ ಸ್ಟ್ರೈಟ್ ಆಗಿ ಬರ್ತಾ ಇದೆ. ಮತ್ತೆ ಇಲ್ಲೂ ಅಷ್ಟೇ ಹಿಂಗೆ ಇಟ್ಕೊಂಡು ಟೈಟ್ ಆಗಿ ಎಳ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ, ಪೈಪಿಂಗ್ ಅನ್ನೋದು ಎಷ್ಟು ಶೇಪೇ ಇರ್ಲಿ ನೀಟಾಗಿ ಬರುತ್ತೆ ಅದು. ಅಂದ್ರೆ ಒಂದೊಂದ್ ಕಡೆ ರೌಂಡ್ ಶೇಪ್ ಅಲ್ಲಿ ನೀವು ನೋಡಿರ್ತೀರಾ, ಬಟ್ಟೆ ಮಾತ್ರ ಲೂಸ್ ತರ ಇರುತ್ತೆ. ಲೂಸ್ ಏನಕ್ಕೆ ಬರೋದು ಅಂದ್ರೆ ಈ ಟೈಟ್ ಆಗಿ ಎಳಿದಿರ ಇರ್ತಾವಲ್ಲ ಕ್ರಾಸ್ ಬಟ್ಟೆ, ಅವಾಗ ಏನಾಗುತ್ತೆ ಹಿಂಗ್ ಮೇಲೆ ಕಿತ್ಕೊಂಡ್ಬಿಡುತ್ತೆ. ಎಲ್ಲಿ ಲೂಸ್ ಇರುತ್ತೋ ಅದು. ಅದಕ್ಕೆ ಏನ್ ಮಾಡ್ಬೇಕು, ಹಿಂಗ್ ಟೈಟ್ ಆಗಿ ಎಲ್ಬಿಟ್ಟಿದ್ರೆ ನಾವು ಕೈಗೆ ಉಂಗುರ ಹಾಕ್ತಿವಲ್ಲ, ಅಷ್ಟು ನೀಟಾಗಿ ಪೈಪಿಂಗು ಟರ್ನ್ ಆಗುತ್ತೆ. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಆಗಿ ಎಳೀರಿ ಬಟ್ಟೆನ. ದಾರ ಮಾತ್ರ ನಾರ್ಮಲ್ ಆಗಿ ಬಿಟ್ಬಿಡಿ, ಅದೇನು ಲೂಸ್ ಟೈಟು ಬರಲಿಲ್ಲ. ಬರೋದು ಮಾತ್ರ ಬಟ್ಟೆಯಿಂದಾನೆ ಪೈಪಿಂಗ್ ಲೂಸ್ ಬರೋದು. ನೋಡಿ ಈ ತರ ಹೊಲ್ಕೊಂಡೆ. ಅದಾದ್ಮೇಲೆ ನಾವು ಹೊಲಿಯಕ್ಕೆ ಎಷ್ಟು ಮಾರ್ಜಿನ್ ಇಲ್ಲಿ ಬಿಟ್ಕೊಂತೀವೋ ಅಷ್ಟನ್ನ ಮಾತ್ರ ಬಿಟ್ಕೊಂಡು ಹಿಂಗ್ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಇಟ್ಕೊಂತೀನಿ 1/4 ಇಂಚು, ಅದಕ್ಕೆ 1/4 ಇಂಚ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಅದ್ರ ಮೇಲೆ ಇಟ್ಬೇಕಾದ್ರೆ ಮಾರ್ಜಿನ್ ಗೊತ್ತಾಗಲ್ಲ. ಅದೇ ನಾವು ಎಷ್ಟು ಹೊಲಿತೀವೋ ಅಷ್ಟೇ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಲೆವೆಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈ ತರ ಕಟ್ ಮಾಡ್ಕೊಳ್ಳಿ. ನಾವೆಷ್ಟು ಹೊಲಿಬೇಕು ಅಂತ ಮಾರ್ಜಿನ್ ಇಟ್ಕೊಂತೀವ, ಒಂದೇ ಟೆನ್ಷನ್ ಅಷ್ಟೇ ಇಟ್ಕೊಳ್ಳಿ. ಇಷ್ಟ ಆಯ್ತಾ? ನೋಡಿ ಈ ತರ ಪೈಪಿಂಗ್ ರೆಡಿ ಆಯ್ತು. ಅದಾದ್ಮೇಲೆ ನೋಡಿ ನಾನು ಸ್ಲೀವ್ಸ್ ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಒರಿಜಿನಲ್ ಇರೋದನ್ನ ಈ ತರ ಮಾಡ್ಕೊಂಡಿದ್ದೀನಿ ಒಳಗಡೆ, ಅಂದ್ರೆ ನಾವು ಫೋಲ್ಡ್ ಮಾಡಿ ಇಡ್ಬೇಕಾದ್ರೆ ಗಲೀಜ್ ಏನೋ ಆಗ್ಬಾರ್ದು ಅಂತ. ನೋಡಿ ಈ ಕಡೆ ತಿರ್ಗಿಸಿ ಲೈನಿಂಗ್ ಈ ತರ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಲೈನಿಂಗ್ ಈ ಕಡೆ ಇಟ್ಬಿಡ್ತೀನಿ. ಇದು ಸ್ಲೀವ್ಸ್, ಅಂದ್ರೆ ಇದು ಈ ಮಾರ್ಕಿಂಗ್ ಇರೋ ಕಡೆ ಇದು ಫ್ರಂಟು, ಇದು ಬ್ಯಾಕ್. ನೋಡಿ ಈ ತರ ಫೋಲ್ಡ್ ಮಾಡಿದ್ರೆ ನೋಡಿ ಶೇಪ್ ಇರುತ್ತಲ್ಲ, ಇದು ಫ್ರಂಟು ಇದು ಬ್ಯಾಕ್. ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ಇದಕ್ಕೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂತೀನಿ. ಈ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಇದು ಉಲ್ಟಾ ಅಂತ, ಇದು ಫ್ರಂಟ್ ಅಂತ ಗೊತ್ತಾಗ್ಬೇಕು. ಮತ್ತೆ ಈ ಕಡೆ ಗೊತ್ತಾಗುತ್ತೆ, ಮತ್ತೆ ಈ ಕಡೆ ಗೊತ್ತಾಗಲ್ಲ. ಮತ್ತೆ ಈ ಕಡೆ ನೋಡ್ಕೊಳ್ಳಿ, ಇದು ಗೊತ್ತಾಗ್ಬೇಕು. ಇದು ಮೇಲ್ಗಡೆ ಬಂದಿದೆ ಅಂದ್ರೆ ನಮ್ಗೆ ಸ್ಲೀವ್ಸ್ ಕರೆಕ್ಟ್ ಆಗಿದೆ ಅಂತ. ನೋಡಿ ಹಿಂಗ್ ಬರ್ಬೇಕು. ಹಿಂಗ್ ಬರೋದಂದ್ರೆ ಬ್ಯಾಕ್ ನೋಡಿ ಈ ತರ ಬ್ಯಾಕ್ ಫ್ರಂಟ್ ಬರ್ಬೇಕು. ಅದಕ್ಕೋಸ್ಕರ ಉಲ್ಟಾ ಸೀದಾ ಗೊತ್ತಾಗ್ಬೇಕು. ಇಲ್ಲ ಅಂತಂದ್ರೆ ನೋಡಿ ಹಿಂಗ್ ಮಾಡ್ಬಿಟ್ಟಿವಿ ನೋಡಿ, ಒಂದ್ ಬ್ಯಾಕ್ ಒಂದ್ ಉಲ್ಟಾ ಒಂದ್ ಸೀದಾ ಆಗೋಯ್ತು. ಅವಾಗ ಏನಾಗುತ್ತೆ, ಎರಡು ಒಂದ್ ಲೆಫ್ಟ್ಗೂ ರೈಟ್ಗೂ ಒಂದೇ ಕಡೆ ಸ್ಲೀವ್ಸ್ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ. ಅದಾದ್ಮೇಲೆ ನಾವು ಇವಾಗ ಪೈಪಿಂಗ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ ಹಿಂಗ್ ಉಲ್ಟಾ ಹಿಂಗ್ ಇಟ್ಕೊಂಡು ಏನ್ ಮಾಡ್ತೀವಿ, ಇದ್ರ ಮೇಲೆನೆ ಹೊಲ್ಕೊಂಡ್ಬಿಟ್ಟು ಹಿಂಗ್ ತಿರ್ಗಿಸ್ಬಿಟ್ಟು ಹಿಂಗ್ ಹೊಲ್ದು ಬಿಟ್ರೆ ಏನಾಗುತ್ತೆ, ಅದು ಪೈಪಿಂಗ್ ಇಲ್ದಿರೋ ತರ ಆಗ್ಬಿಡುತ್ತೆ. ಇವಾಗ ನಮ್ಗೆ ಪೈಪಿಂಗ್ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನೋಡಿ ಈ ತರ ಉಲ್ಟಾ ಮೇಲೆ ಮಾರ್ಕಿಂಗ್ ಇಲ್ಲಿರುತ್ತಲ್ಲ,
ಇದು ಸೀದಾ ಅನ್ಕೊಳ್ಳಿ. ಇದ್ರ ಮೇಲೆ ಪೈಪಿಂಗ್ ಹೊಲ್ಕೋಬೇಕು ಫಸ್ಟ್. ನೋಡಿ ಎಷ್ಟು ನಾವು ಮಾರ್ಜಿನ್ ಎಷ್ಟು ಹಿಡಿಬೇಕು ಅಂತಿದೀವೋ ಅಷ್ಟು ಮಾತ್ರ ಇಲ್ಲಿ ಹಿಡ್ಕೋಬೇಕು. ನೋಡಿ ಈ ತರ ನಾವು ಮಾರ್ಜಿನ್ ಎಷ್ಟು ಹಿಡಿತೀವಿ ಗೊತ್ತಾ, ಅಷ್ಟು ಮಾತ್ರ ಇಲ್ಲಿ ಹಿಡ್ಕೊಂಡು ಒಂದೇ ಸಮ ಹೊಲ್ಕೊಳ್ಳಿ. ನೋಡಿ ಈ ತರ ಹೊಲ್ಕೊಂಡ್ವಿ. ಅದಾದ್ಮೇಲೆ ಇದನ್ನ ತಗೊಂಡ್ವಿ, ಇದ್ರ ಮೇಲೆ ಹಿಂಗ್ ಇಡ್ಬೇಕು. ನೋಡಿ ಮೇಲ್ಗಡೆ ಪೈಪಿಂಗ್ ಕಾಣಿಸ್ಬೇಕಲ್ಲ, ಅದಕ್ಕೆ ಪೈಪಿಂಗ್ ಇರೋದು ಹಿಂಗ್ ಮೇಲ್ಗಡೆ ಇಟ್ಟು ಹಿಂಗೆ ಹಿಂಗ್ ಇಟ್ಕೊಂಡ್ವಿ. ನೋಡಿ ಎಲ್ಲ ಚೆಕ್ ಮಾಡ್ಕೋಬೇಕು, ಈ ಕಡೆ ಆ ಕಡೆ. ಇಲ್ಲಿ ಎಕ್ಸ್ಟ್ರಾ ಬರುತ್ತೆ, ಇದನ್ನ ಜಾಯಿಂಟ್ ಮಾಡ್ಕೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನಾನು. ಫಸ್ಟ್ ನೋಡಿ ಇಲ್ಲೆಲ್ಲೂ ಜಾಯಿಂಟ್ ಇಲ್ವಲ್ಲ, ಅದಕ್ಕೋಸ್ಕರ ಇದನ್ನ ಸ್ಟ್ರೈಟ್ ಆಗಿ ಹೊಲ್ಕೊಂಡ್ಬಿಡೋಣ. ನೋಡಿ ಹಿಂಗ್ ಉಲ್ಟಾ ಇಟ್ಕೊಂಡ್ರೆ ಬಾರ್ಡರ್ ನೀಟಾಗಿ ಕಾಣಿಸ್ಲಿ ಅಂತ ಉಲ್ಟಾ ಇಟ್ಕೊಂತೀನಿ ನಾನು ಅಷ್ಟೇ, ಬೇರೆ ಏನೇನಿಲ್ಲ. ಒಂದೇ ಸಮ ನೋಡ್ಕೊಳ್ಳಿ. ನೋಡಿ ಇಷ್ಟಾದ್ಮೇಲೆ ಹಿಂಗ್ ತಿರ್ಸ್ಕೊಂಡು ಈ ಲೈನಿಂಗ್ ಹಿಂಗ್ ಜಸ್ಟ್ ಓಪನ್ ಮಾಡ್ಬಿಟ್ಟು ಇನ್ನೊಂದು ಹೊಲಿಗೆ ಅನ್ನೋದು ಹಾಕಿ. ಈ ಹೊಲಿಗೆ ಏನಕ್ಕೆ ಹಾಕೋದು ಅಂತಂದ್ರೆ, ಈ ತರ ಒಂದೆರಡು ಸಲ ನಾವು ವಾಶ್ ಮಾಡ್ತೀವಿ, ಬ್ಲೌಸ್ ಒಗಿತೀವಲ್ಲ, ಒಗ್ದಾಗ ಏನಾಗುತ್ತಂದ್ರೆ ಈ ಲೈನಿಂಗ್ ಮುಂದೆ ಬಂದ್ಬಿಟ್ಟು ಒಂದೊಂದು ಹಳೆ ಬ್ಲೌಸ್ಗಳಲ್ಲಿ ನೋಡಿ ಮುಂದೆ ಬಂದ್ಬಿಟ್ಟು ಹಿಂಗ್ ಹಾಕೊಂಡಾಗ ಏನಾಗುತ್ತಂದ್ರೆ ಲೈನಿಂಗ್ ಮುಂದೆ ಕಾಣಿಸ್ತಾ ಇರುತ್ತೆ. ಅದು ಬರ್ದಿರ ನೋಡಿ ಹಿಂಗ್ ಸ್ಟಿಚ್ ಮಾಡ್ಬಿಟ್ರೆ ಅದು ಈ ಕಡೆ ಬರೋದಿಲ್ಲ. ಅದಾದ್ಮೇಲೆ ಈ ತರ ಹಿಂಗ್ ಇಟ್ಕೊಂಡು ನಾವ್ ಎರಡು ವಾಶ್ ಆದ್ಮೇಲೆ ನೋಡಿ ಹಿಂಗ್ ಮುಂದಕ್ಕೆ ಬಂದ್ಬಿಟ್ಟು ಇಲ್ಲಿ ಪೈಪಿಂಗ್ ಕಾಣಿಸಲ್ಲ ನಿಮ್ಗೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಕಿನ್ನಾರ ಸ್ಟಿಚ್ ನ ಹಾಕೊಂಡ್ರೆ ಏನಾಗುತ್ತೆ, ಅದು ಬ್ಲೌಸ್ ಇರೋವರೆಗೂ ಪೈಪಿಂಗು ಅಷ್ಟೇ ನೀಟಾಗಿ ಕಾಣಿಸುತ್ತೆ. ಉಗುರಲ್ಲಿ ಹಿಂಗ್ ಅನ್ಕೊಂಡು ನೀಟಾಗಿ ಹಿಂಗ್ ಕಿನ್ನಾರಿ ಹಾಕ್ಬಿಡಿ. ನೋಡಿ ಇವಾಗ ಎಷ್ಟು ವರ್ಷ ಹೋದ್ರು ನಿಮ್ಗೆ ಈ ಪೈಪಿಂಗ್ ಅನ್ನೋದು ಇಷ್ಟೇ ಇರುತ್ತೆ. ಇದು ಶಿಂಕ್ ಆಗ್ಲಿ ಇಲ್ಲ ಇದು ಶಿಂಕ್ ಆಗ್ಲಿ, ನಿಮ್ಗೆ ಫಿನಿಶಿಂಗು ನೋಡಿ ಈ ಲೈನಿಂಗ್ ಆಚೆ ಬರ್ದಿಲ್ಲ ಇಲ್ಲೊಂದು ಸ್ಟಿಚ್ ಹಾಕಿದೀವಿ, ಇದು ಆಚೆ ಬರ್ದಿಲ್ಲ ಇಲ್ಲೊಂದು ಸ್ಟಿಚ್ ಹಾಕ್ಬಿಟ್ಟಿದೀವಿ. ಇವಾಗ ಟೋಟಲಿ ಕ್ಲಿಯರ್ ಆಗೋಯ್ತು. ಇವಾಗ ಇಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ, ಇಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಇನ್ನು ಸ್ವಲ್ಪ ದಪ್ಪ ಬರೋವರೆಗೆ ಏನಾಗುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಲೈನಿಂಗ್ ಇಲ್ಲಿವರೆಗೂ ಬರುತ್ತೆ, ಇದು ಲೈನಿಂಗ್ ಇಲ್ಲಿವರೆಗೂ ಬರುತ್ತೆ. ಒರಿಜಿನಲ್ ಪೀಸು ನಮ್ಗೆ ಬ್ಲೌಸ್ ಪೀಸ್ ಅನ್ನೋದು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಇದು ಜಾಯಿಂಟ್ ಕಮ್ಮಿ ಬರುತ್ತೆ. ಬ್ಲೌಸ್ ಪೀಸ್ ಕಮ್ಮಿ ಕೊಟ್ಟಾಗ ಇನ್ ಸ್ವಲ್ಪ ಈ ತರ ಇಲ್ಲಿ ಈ ಕಡೆ ಬಂದು ಜಾಯಿಂಟ್ ಅನ್ನೋದು ನಾವು ಹಾಕೊಂತೀವಿ. ಜಾಯಿಂಟ್ ಯಾವ ತರ ಹಾಕೋಬೇಕು ಅಂತ ತೋರಿಸ್ತೀನಿ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಬಿಟ್ಟು ಇದನ್ನ ಎಕ್ಸ್ಟ್ರಾ ಇರೋದು ಕಟ್ ಮಾಡೋಣ ಫಸ್ಟ್. ಅದಾದ್ಮೇಲೆ ಇದಕ್ಕೆ ಜಾಯಿಂಟ್ ಹಾಕೊಂಡು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು, ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಾವ್ ಯಾವತ್ತೂ ಅಷ್ಟೇ 4 ಇಲ್ಲ 5 ನಂಬರ್ ಇಟ್ಕೊಂಡ್ರೆ ನಮ್ಗೆ ಬೇಗ ಅನ್ನೋದಾಗುತ್ತೆ. ಅಕಸ್ಮಾತ್ ಲೈನಿಂಗ್ ಮಿಸ್ ಆಗೋಯ್ತು ಸ್ಟಿಚ್ ಅಂದ್ರೆ ಬಿಚ್ಚಕ್ಕೂ ನಮ್ಗೆ ಈಸಿ ಆಗುತ್ತೆ. ನೋಡಿ ಈ ಎಡ್ಜಲ್ಲೇ ಹಾಕೋಬೇಕು, ಯಾಕಂತಂದ್ರೆ ಸ್ವಲ್ಪ ಒಳಗಡೆ ಹಾಕ್ಬಿಟ್ರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಮೇಲ್ಗಡೆ ಸ್ಟಿಚ್ ಅನ್ನೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ಕಿನಾರಿಯಲ್ಲಿ ಹಾಕೋದ್ರಿಂದ ನಮ್ಗೆ ಅದು ವೇಸ್ಟ್ ಆಗುತ್ತೆ. ನೋಡಿ ಈ ತರ ಜಸ್ಟ್ ನೋಡಿ ಈ ತರ ಎಕ್ಸ್ಟ್ರಾ ಇಲ್ಲಿದೆ, ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಇದೆ. ನಾವ್ ಹೆಂಗ್ ಕಟ್ ಮಾಡಿದ್ವೋ ಲೈನಿಂಗ್ ನ ಅದೇ ಸಮ ಕಟ್ ಮಾಡಿದೆ. ಇವಾಗ ಇದಕ್ಕೆ ಜಾಯಿಂಟ್ ಪೀಸು ನಾವು ಬ್ಲೌಸ್ ಅಲ್ಲಿ ಉಳ್ದಿರೋ ಬಟ್ಟೆ ಇಟ್ಕೊಂಡಿರ್ತೀವಿ ನಾವು. ನೋಡಿ ಇಷ್ಟು ಜಾಸ್ತಿ ಉಳ್ದಿದೆ, ಇದರಲ್ಲಿ ಯಾವ ಪೀಸಲ್ಲಿ ಕಟ್ ಮಾಡೋಣ. ನೋಡಿ ಇದೊಂದು ದೊಡ್ಡದಾಗಿದೆ, ನೋಡಿ ಈ ತರ ಇಟ್ಕೊಂಡು ಮತ್ತೆ ಜಾಯಿಂಟ್ ಮಾಡ್ಬೇಕಾದ್ರೆ 2.5 ಪಾಯಿಂಟ್ ಅಲ್ಲಿ ಬಂದ್ಬಿಡ್ಬೇಕು. ನೋಡಿ ಊರಲ್ಲಿ ಹಿಂಗ ಅನ್ಕೊಬೇಕು, ಇಲ್ಲಿ ಮೇಲೆ ಸ್ಟಿಚ್ ಹಾಕ್ಬಾರ್ದು. ಮತ್ತೆ ಇದನ್ನ ಸೀದಾ ಇಟ್ಕೊಂಡು ಈ ತರ ಇದನ್ನ ಹಿಂಗೆ ಕಟ್ ಮಾಡ್ಕೋಬೇಕು. ಮತ್ತೆ ಇದನ್ನ ಸ್ವಲ್ಪ
ಇದಕ್ಕೆ ಎಷ್ಟು ಬೇಕು ಅಂತ ಅಷ್ಟೇ ಜಾಯಿಂಟ್ ಕಟ್ ಮಾಡ್ಕೊಂಡು ಇದನ್ನ ಹೊಲ್ಕೊಂಡ್ಬಿಡೋಣ. ಈ ತರ ಊರಲ್ಲಿ ಅನ್ಕೊಂಡು ಮತ್ತೆ ಸೇಮ್ ನೋಡಿ ಒಂದ್ ಸ್ಲೀವ್ಸ್ ಅನ್ನೋದು ರೆಡಿ ಆಯ್ತು. ಅದಾದ್ಮೇಲೆ ಚಟ್ಕಾಗ್ ನೋಡ್ಕೋಬೇಕು. ಇಲ್ಲಿ ಇದೊಂದು ಸೆಂಟರ್ ಒಂದು ಚಟ್ಕ, ಮತ್ತೆ ನಾವು ಫ್ರಂಟು ಬ್ಯಾಕು ಡಿಫ್ರೆನ್ಸ್ ಗೊತ್ತಾಗ್ತಲ್ಲ, ಮಾರ್ಕ್ ಮುಚ್ಚೋಗಿರುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಇದು ಫ್ರಂಟು ಅನ್ನೋದಕ್ಕೋಸ್ಕರ ಇನ್ನೊಂದು ಸೆಂಟ್ರಲ್ ಒಂದು ಚಟ್ಕ ಹೊಡ್ಕೊಳ್ಳೋಣ. ಇವಾಗ ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಂಗ್ ಬರುತ್ತೆ, ಇದು ಹಿಂಗ್ ಬರುತ್ತೆ, ಹಿಂಗೆ ಸೀದಾ ಬರುತ್ತೆ ಅನ್ಕೊಳ್ಳಿ. ಇದು ಯಾವ ಕಡೆ ಸ್ಲೀವ್ಸ್ ಆಯ್ತು ಅಂದ್ರೆ ನಮ್ಗೆ ಲೆಫ್ಟ್ ಕಡೆ ಸ್ಲೀವ್ಸ್ ರೆಡಿ ಆಗಿದೆ. ಓಕೆ ಅಲ್ಲ, ನೋಡಿ ಇಲ್ಲಿ ಚಟ್ಕ ಇದೆ, ಇದು ಕ್ಲೋಸ್ ಹಿಂಗೆ ಬರುತ್ತೆ ಅನ್ಕೊಳ್ಳಿ. ಇದು ಲೆಫ್ಟ್ ಕೈ ರೆಡಿ ಆಗಿದೆ. ನಮ್ಗೆ ಬೇಕಾಗಿರೋದು ಇವಾಗ ರೈಟ್ ಸೈಡ್ ಕೈ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಇದು ಲೆಫ್ಟ್ ಕೈ, ನಮ್ ಇವಾಗ ರೈಟ್ ಸೈಡ್ ಕೈ ಅಂದ್ರೆ ನೋಡಿ ಹಿಂಗ್ ಬರ್ಬೇಕು. ಇದನ್ನ ಹಿಂಗ್ ಮೇಲೆ ಬರ್ಬೇಕು. ಆತರ ಆಪೋಸಿಟ್ ನೋಡ್ಕೊಂಡು ಸ್ಲೀವ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೋಡಿ, ಈ ಕಡೆ ಬ್ಯಾಕ್ ಅಲ್ಲಿ ಜಾಸ್ತಿ ಶೇಪ್ ತೆಗ್ದಿರ್ತೀವಿ, ಫ್ರಂಟ್ ಅಲ್ಲಿ ಒಳಗಡೆ ತಕೊಂಡ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಎರಡು ಒತ್ತಿಗೆ ಆದ್ರೆ ಒಂದ್ ಕೈ ರಿಂಕಲ್ಸ್ ಬರುತ್ತೆ, ಇನ್ನೊಂದ್ ಕೈ ನಾರ್ಮಲ್ ಆಗಿರುತ್ತೆ. ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಂಡ್ ಮಾಡ್ಬೇಕು. ನೋಡಿ ಲೆಫ್ಟ್ ಕೈ ರೆಡಿ ಆಗಿದೆ, ರೈಟ್ ಕೈನ ನಾವು ರೆಡಿ ಮಾಡ್ಕೋಬೇಕು. ಈ ತರ ಸ್ಲೀವ್ಸ್ ಅನ್ನೋದು ಈ ತರ ರೆಡಿ ಮಾಡ್ಕೋಬೇಕು ನಾವು. ಸ್ಲೀವ್ಸ್ಗೆ ಪೈಪಿಂಗ್ ಹೊಡೆದು ಇಲ್ಲ ನಾರ್ಮಲ್ ಆಗಿ ಹೊಡೆದು ಈ ತರ ಬರುತ್ತೆ. ಇವಾಗ ಇದಕ್ಕೆ ಪೈಪಿಂಗ್ ಹೊಡ್ತೀವಿ ಲೆಫ್ಟ್ ಸೈಡ್ ಕೈಗೆ. ನಾನು ಇದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ದಪ್ಪ ಹೊಲಿಗೆಯಲ್ಲಿ ತೋರಿಸ್ತೀನಿ. ಹಿಂಗೆ ಇಟ್ಕೊಂಡು ಇವಾಗ ನಮ್ಗೆ ಪೈಪಿಂಗ್ ಇಲ್ಲ ಅನ್ಕೊಳ್ಳಿ, ಸಪೋಸ್ ಅದಕ್ಕೆ ಪೈಪಿಂಗ್ ಮಾಡಿದೀನಿ. ಪೈಪಿಂಗ್ ಇಲ್ಲ ಅಂತಂದ್ರೆ ಸೇಮ್ ಇವಾಗ ಹಿಂಗ್ ಇಟ್ಕೊಂಡು ಜಸ್ಟ್ ಹಿಂಗ್ ತಿರ್ಸ್ಕೊಂಡು ನಾವು ಸ್ಟಿಚ್ ಹಾಕೋಬಹುದು. ನೋಡಿ ಹೆಂಗೆ ಅಂತ ನೋಡಿ, ಹಿಂಗ್ ಉಲ್ಟಾ ಮೇಲೆ ಇಟ್ಕೊಂಡು ಈ ಬಾರ್ಡರ್ ಇರುತ್ತಲ್ಲ, ಬಾರ್ಡರ್ ಪಕ್ಕದಲ್ಲಿ ಕಿನಾರಿ ಹೊಲ್ಕೊಬೇಕು. ತೋರಿಸ್ತೀನಿ ನಿಮ್ಗೆ. ಪೈಪಿಂಗ್ ಇಲ್ಲ ಅಂತಂದ್ರೆ ಸುಮ್ನೆ ಹಂಗೆ ಸ್ಟಿಚ್ ಹಾಕೊಳ್ಳೋದು. ಈ ತರ ಸ್ಟಿಚ್ ಮಾಡ್ಕೊಂಡ್ವಿ. ಪೈಪಿಂಗ್ ಇಲ್ಲ ಅಂತಂದ್ರೆ ಈ ತರ ಬರುತ್ತೆ. ಅವಾಗ ಉಗುರಲ್ಲಿ ಒಂದ್ಸರಿ ಅನ್ಕೊಂಡು ಇದಕ್ಕೂ ಅಷ್ಟೇ ಇಲ್ಲೊಂದು ಕಿನಾರಿ ಸ್ಟಿಚ್ ಹಾಕ್ಬೇಕು, ಆಮೇಲೆ ಇಲ್ಲೊಂದು ಕಿನಾರಿ ಸ್ಟಿಚ್ ಹಾಕ್ಬೇಕು. ನೋಡಿ ಇದು ವಿತೌಟ್ ಪೈಪಿಂಗು, ಇದು ವಿತ್ ಪೈಪಿಂಗ್. ಡಿಫ್ರೆನ್ಸ್ ಏನಿದೆ ನೋಡಿ. ಇದು ಸಪೋಸ್ ಸಿಂಕ್ ಆಗ್ಬೋದು, ಈ ಪೈಪಿಂಗ್ ದಾರ ಹಾಕಿ ಸ್ಟಿಫ್ ಆಗಿ ಹೊಲ್ದಿರ್ತೀವಲ್ಲ, ನೋಡಿ ಇದು ನೋಡಿ ಎಷ್ಟು ರಿಂಕಲ್ಸ್ ಬರುತ್ತೆ. ಇಲ್ಲೊಂದು ಎರಡ್ ಕಡೆ ಎತ್ಕೊಂತದ, ಹಿಂಗೆ ನೋಡಿ 3 ಕಡೆ ಎತ್ಕೊಂತದ. ಅದೇ ನೋಡಿ ಒಳ್ಳೆ ತಂತಿ ದಾರ ಬರುತ್ತೆ. ಸ್ಲೀವ್ಸ್ಗೆ ಒಳ್ಳೆ ಬಳೆ ಆಗ್ದಂಗೆ ನೀಟಾಗಿ ಕುತ್ಕೊಂತದೆ. ಅದಕ್ಕೋಸ್ಕರ ಇದು ಪೈಪಿಂಗ್ ಹೊಡೆದ್ರೆ ಇಷ್ಟು ಫಿನಿಶಿಂಗ್ ಆಗಿ ನೋಡಿ, ಎಲ್ಲೇ ಮುಟ್ಕೊಂಡ್ರು ಒಂದೇ ಸರಿ. ಇದು ನೋಡಿ ಎಷ್ಟು ರಿಂಕಲ್ಸ್ ಬರುತ್ತೆ ಅಂತ ನೋಡಿ, ಹಿಂಗೆ ಬರುತ್ತೆ. ಇದಾದ್ರೆ ನಾವು ರೌಂಡ್ ಆಗಿ ಹಂಗೆ ಎದ್ಕೊಳ್ತಾನೆ ಆ ತರ. ಅದಕ್ಕೋಸ್ಕರ ಪೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬೂಟಿಕ್ಗಳಲ್ಲಿ ನಾವು ಎಲ್ಲದಕ್ಕೂ ಪೈಪಿಂಗ್ ಮಾಡೋದು ಇದೇ ಕಾರಣಕ್ಕೋಸ್ಕರ ಮಾಡ್ತೀವಿ. ಮತ್ತೆ ಇದು ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ. ಇದು ನೋಡಿ ಹೆಂಗೆ ಆಗುತ್ತೆ. ಮತ್ತೆ ಇದು ನೋಡಿ ಎಲ್ಲೇ ಮುಟ್ರು ಹಂಗೆ ರೌಂಡ್ ಆಗಿ ಬಳೆ ತರ ಎದೊಳ್ತದೆ, ಮತ್ತೆ ಹಂಗೆ ಬರುತ್ತೆ. ಇದು ನೋಡಿದ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನೋಡಿ, ಈ ತರ. ಇದಕ್ಕೋಸ್ಕರ ಪೈಪಿಂಗ್ ಅನ್ನೋದು ಇಂಪಾರ್ಟೆಂಟ್. ಈ ತರ ಇದನ್ನ ಸ್ಲೀವ್ಸ್ ನ ಈ ತರ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ನ ಯಾವ ತರ ರೆಡಿ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ಕ್ಲಾಸ್ನು ಮಿಸ್ ಮಾಡಬೇಡಿ. ಯಾಕಂತಂದ್ರೆ ನಾನು ಇಷ್ಟು ಕ್ಲಿಯರ್ ಆಗಿ ಹೇಳೋದಕ್ಕೆ ಕಾರಣ ಏನಂತಂದ್ರೆ ಉಲ್ಟಾ ಸೀದಾ ಗೊತ್ತಾಗ್ಬೇಕು, ಮತ್ತೆ ನೀಟಾಗಿ ಕಲಿಬೇಕು. ಬ್ಲೌಸ್ ಫುಲ್ ಎಲ್ಲ ಹೊಟ್ಟೆ ವಿಡಿಯೋ ತಿಳಿಸ್ತೇವೆ, ವಿಡಿಯೋನು ಲೆಂತ್ ಆಗ್ಬಿಡ್ತದೆ, ಅವಾಗ ನಿಮ್ಗೂ ಅರ್ಥ ಆಗಲ್ಲ. ಇದನ್ನ ಸ್ಲೀವ್ಸ್ ನ ಇವತ್ತು ಕಲೀರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ನ ತೋರಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಆಗ್ಲಿ. ಓಕೆನಾ? ಡನ್.